ಕಾರಣ ಈ ತಾಳಿ ಅಲ್ಲವೇ? ತಾಳಿ ಇಲ್ಲ ಅಂದ ಮೇಲೆ ತಾಳಿಯ ಮೇಮೆ ಸಣ್ಣದಲ್ಲ ಅಕ್ಕ ತಂಗಿಯರೇ. ಅಕ್ಕ ತಂಗಿಯರೇ, ಇದೇ ತಾಳಿಯಿಂದ ನನ್ನ ಮಡದಿ ಸತ್ಯ ಹರಿಶ್ಚಂದ್ರನು ಮಡದಿ ಈ ತಾಳಿಯನ್ನು ಎಷ್ಟು ಭದ್ರವಾಗಿ ಇಟ್ಟಿಕೊಂಡಳೆಂದು ಗೊತ್ತೇ ನಿಮಗೆ? ತಾಳಿ ತನ್ನ ಗಂಡನಿಗೆ ಹೊರತು ಬೇರೆಯವರಿಗೆ ಕಾಣಬಾರದಂತ ಭದ್ರವಾಗಿ ಇಟ್ಟುಕೊಂಡಿದ್ದಳು. ಅದರಂತೆ ಈಗ ಅಕ್ಕ ತಂಗಿಯರೇ, ಈ ತಾಳಿ ಚಂದಕ್ಕೆ ಕೊರಳಿಗೆ ಹಾಕಿಕೊಳ್ಳುವ ತಾಳಿಯ ಸರವಲ್ಲ. ಈ ತಾಳಿಯ ಮೇಲೆ ಸಣ್ಣದಲ್ಲ ತಾಯಿ. ಹೆಣ್ಣಿನ ಕೊರಳಿಗೆ ಕಟ್ಟಿದರೆ ತಾಳಿ, ಕುತ್ತಿಗೆಯವರೆಗೆ ಬಂದ್ರೆ ತಾಳ್ಮೆ ಇರದಂತ, ಕುತ್ತಿಗೆ ಮೇಲ್ಭಾಗಕ್ಕೆ ಬಂದರೆ ನೇಣು ಪಾಶದ ಹಗ್ಗ. ಹೌದು ನಡೆಯೋ, ಔಷಧಿ ತೆಗೆದುಕೊಳ್ಳುವ ಸಮಯವಾಗಿದೆ. ನಿನ್ನ ಜೊತೆ ತಿರುಗಿ ನನಗೆ ತುಂಬಾ ಬೇಜಾರಾಯಿತು. ನೀನೀಗ ತಂದೆ ಗಂಡು ಮಗುವಿಗೆ ಜನ್ಮ ನೀಡಿದ ಶಶಿರೇಖಾ ನಿನ್ನ ಸಲುವಾಗಿ ಚಿಂತಿಸುತ್ತಿದ್ದಾಳೆ. ನಡೆಯೋ, ನಾನು ಹುಚ್ಚ, ನನ್ನ ನಂಬುದು ಏನಿದೆ? ಎಲ್ಲ ಆಡಿದ ಲೀಲೆ. ನನ್ನ ಮಡದಿ ಶಶಿರೇಖಾ ಗಂಡು ಮಗುವಿನ ತಾಯಿ. ನಡೆಯೋ, ನಿನಗೆ ಯಾರ ಮೋಸ ಮಾಡಿದರಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಂಡತಿ ಒಳ್ಳೆಯವಳಂತ ಕಂಡು ಬಂದಾಗ ಕಟ್ಟುವಂತೆ ಅವಳ ಕೊಳ್ಳೆಗೆ ತಾಳಿ ಎಂದು ಬಹಳ ಮಾತನಾಡಬಾರದು. ನಡೆಯೋ. ಹೌದು, ನನ್ನ ಮಡದಿ ತುಂಬಾ ಜಾಣೆ. ಅಂದಾಗೆ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಈ ಕಾಟರನ್ನ ಕೂಡಿ ಬಂದಿದ್ದಾಳಂದ ಮೇಲೆ ತುಂಬಾ ಜಾಣೆ. ಅಂದರೆ ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು. ಆದರೆ ನನ್ನ ತಂದೆ ಸತ್ತು ಹೋದ, ಇಲ್ಲ ಮಗನಾಗಿ ಹುಟ್ಟಿ ಬಂದ. ದೇವರು ಇವನಿಗೆ ಎಂತ ಅನ್ಯಾಯ ಮಾಡೇ ಬಿಟ್ಟ. ಒಂದೇ ಕ್ಲಾಸಿನಲ್ಲಿ ಓದಿಕೊಂಡ ಶಶಿಧರ, ಶಶಿರೇಖಾ, ಆನಂದ, ವಿಶ್ವನಾಥ ಇವರ 4 ಜನರ ಕಥೆಯನ್ನು ಕವಿ ಈ ಕಲಿಯುಗಕ್ಕೆ ಹೂಡಿಕೆಯಾಗುವಂತೆ ಹೊಂದಾಣಿಕೆ ಮಾಡಿದ್ದಾನೆ. ನಡೆಯೋ, ಸಮಯವಾಗಿದೆ. ನಾನು ಬರಬೇಕೆ? ಹಾಗಾದರೆ ನಡಿ, ಹೋಗೋಣ. ನಾನು ನಿನಗೆ ತಕ್ಕ ಗಂಡನಲ್ಲ. ಹೌದು, ನೀನು ಕಿವಿಗಡಕರ ಮಾತು ಕೇಳಿ ನಿನ್ನನ್ನು ನೀ ಹಾಳು ಮಾಡಿಕೊಂಡೆ. ಬನ್ನಿ ವಿಶ್ವನಾಥ್, ನೋಡಿ, ಈ ನಿಮ್ಮ ಋಣನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ವಿಶ್ವನಾಥ್, ನನ್ನ ಮುಂದೆ ಬರೋದಿಲ್ಲ ಅಂತ ಹಿಂದಿನಿಂದ ಬಂದು ಬಹಳ ಕಿಲಾಡಿ ದೋಸ್ತ ನೀನು. ಇದರಲ್ಲಿ ನನ್ನದೇನಿದೆ ಅಮ್ಮ? ನಾನು ಮಾಡಬೇಕಾದ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಒಂದೇ ಕಾಲೇಜಿನಲ್ಲಿ ಓದಿಕೊಂಡಿದ್ದರೂ ಕೂಡ ಈ ನಮ್ಮ ಭಾರತದ ಸಂಸ್ಕೃತಿಗೆ ಬೆಲೆ ಕೊಟ್ಟು ಸತ್ಯವೇ ದೇವರು, ತಾಳಿಯೇ ಪತಿ, ಶೀಲವೇ ಹೆಣ್ಣಿಗೆ ಶ್ರೀಮಂತಿಕೆ ಅಂತ ತಿಳಿದ ಈ ನಿನ್ನ ಬಾಳು ಇಂದು ಜೇನಾಯಿತಮ್ಮ. ಹೌದ್ರಿ ಅಪ್ಪ, ನಮ್ಮ ಶಶಿದವರಪ್ಪ ಹುಚ್ಚು ಬಿಡತನ ಈ ನಾಟಕ ಮುಗಿಯುವುದಿಲ್ಲ. ಅಂದ ಹಾಗೆ ಕಿಶನ್, ನಿನ್ನ ಹೆಂಡತನ್ನೇ ಕಾಣಿಸ್ತಾನೆ ಇಲ್ಲ. ಅದು ಒಂದು ದೊಡ್ಡ ಕಥೆನೇ ಐತ್ರಿ ಸಾಹೇಬ್ರ. ಈ ಅವ್ವರ ಗೋಳು ತಾಳಿ ಕಟ್ಕೊಂಡು ಒಂದು ನಮೂನಿ ಆಗೋಣ. ನಾನು ತಾಳಿ ಕಟ್ಟಬಾರ್ದಂತ ಬಿಟ್ಟೇನಿ. ಕಟ್ಟಕೊಂಡು ಕಾಳಿ ಸಿಕ್ಕಂಗ ಹರಿದು ಬಿದ್ದಂಗ ಎಲ್ಲಿಯಾದ್ರಿ ನ್ಯಾಯ? ನೀನ್ ಯಾಕೆ ಕಟ್ಟಬಾರ್ದು ತಾಳಿ? ಕಟ್ಟು. ನೀವ್ ಹೇಳ ಮಾತ್ ಕರೆ ಐತ್ರಿ ಸಾಹೇಬ್ರ.
ಇವತ್ತ ಊರಿಗೆ ಹೋಗಿ ಕರ್ಕೊಂಬಂದ್ರಿ ಹೆಂಗಿದ್ರು ಕರ್ಕೊಂಬಂದ್ ಎಲ್ಲಾರು ನಿಮ್ ಸಮ್ಮುಖದಾಗ ಕಟ್ತೀನಿ ಎಲ್ಲಾರ್ಗಿ ಗೊತ್ತಾಗ್ಲಿ ತಾಳಿ ತಾಳಿ ಮೈಮೆ ಎಂತದಂತ. ಅಲ್ರಿ ಅವರ ಈ ಟೈಮ್ನಾಗ ನಮ್ಮ ರಾಧಮ್ಮ ಅವ್ರ ಊಟಕ್ಕೆ ನೀಡಾಕಿದ್ರು ಚಲೋ ಆದಿತ್ತಲ್ಲ, ಎಲ್ಲಾರು ಹೋಳಿಗೆ ಊಟ ಮಾಡಮ್ ನಡ್ರಿ. ಹಂತು ತಾಳಿಯ ತಾತ್ಪರ್ಯ ಸಣ್ಣದಲ್ಲ ನೋಡಮ್ಮ ಶಶಿರೇಖಾ. ಒಂದೇ ಕಾಲೇಜಿನಲ್ಲಿ ಓದಿಕೊಂಡಿದ್ರು ಕೂಡ ನಮ್ಮ ಭಾರತದ ಸಂಸ್ಕೃತಿಗೆ ಬೆಲೆ ಕೊಟ್ಟು ಸತ್ಯವೇ ದೇವರು ತಾಳಿಯೇ ಪತಿ ಶೀಲವೇ ಹೆಣ್ಣಿಗೆ ಶ್ರೀಮಂತಿಕೆ ಅಂತ ತಿಳಿದ ಈ ನಿನ್ನ ಬಾಳು ಇಂದು ಜೇನಾಗಿತ್ತಮ್ಮ. ಕಟ್ರಪ್ಪ ತಾಳಿ ಮಾತಾಡ್ಕೊಂತ ಕುಂತ್ರ ಬಾಳ ದಿನ ಮಂತ್ರ ಓದೋ ಕಿಸನ. ಹಾ ಹೇಳ. ಸದೇವ ಲಗ್ನ ಸುದಂತ ದೇವ ದಾರಿದ್ರ ಮುಡಿದೇವ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ್. ನಿಮ್ಮೆಲ್ಲರೂ ರದ್ದು ಕುಡಿದ ನಾನು ಮತ್ತೆ ತಾಳಿ ಕಟ್ಟುವಂತೆ ಮಾಡಿದ್ರೆ ಅಣ್ಣ ಈ ಋಣವನ್ನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಆದರೂ ನಿನ್ನ ಪತಿ ಭಕ್ತಿ ಸಣ್ಣದಲ್ಲಮ್ಮ. ನಿಮ್ಮಂತವರ ಭಕ್ತಿಯನ್ನು ನೋಡಿ ತಿಳಿದುಕೊಳ್ಳಲಿ ಈ ಕಲಿಯುಗದ ಹೆಣ್ಣು ಸಮಾಜ. ಗಂಡನ ದೇವರು ತಾಳೆಯ ಪತಿ, ಮನೆ ಮಂತ್ರಾಲಯ ಮನಸ್ಸೆ ದೇವಾಲಯ. ಅರೆಸ್ಟ್ ಮಿಸ್ಟರ್ ಆನಂದ್, ನೀವು ಡ್ಯೂಟಿಯ ಮೇಲೆ ಬಂದಿರಲ್ವೇ? ಹೌದಪ್ಪ, ಹುಚ್ಚಿಡ್ತಂತ ಸರ್ಟಿಫಿಕೇಟ್ ಸಮೇತ ತೆಗೆದು ಹಾಕಿದ್ದೀವಿ. ಶಿಶಿರನಿಗೆ ಆರಾಮಾಗಿದೆ ಅಂದ ಮೇಲೆ ನಾವು ಮತ್ತೆ ಅರೆಸ್ಟ್ ಮಾಡಬೇಕಾಗುತ್ತದೆ. ಇದೇನು ಸರ್, ಮತ್ತೆ ನನ್ನ ಪತಿದೇವರು ಅರೆಸ್ಟ್ ಮಾಡಿದ್ರೆ ಮತ್ತೆ ನಾವು ಕಣ್ಣಿನಲ್ಲಿ ಕೈ ತುಳಿಯಬೇಕಾ? ನೀನೇನು ಹೆದರಬೇಡಮ್ಮ, ಇವನು ರುಜುವಾತ ಸಮೇತ ಬಿಟ್ಟು ಬಿಡ್ತೀವಿ. ನಾನೆಂದು ಕಳ್ಳತನ ಮಾಡುದಿಲ್ಲ ಅಂದ್ರೆ ಸಾಕು, ಬಿಟ್ಟೇ ಬಿಡ್ತೀವಿ. ಒಪ್ಪಿಕೊಳ್ಳುತ್ತೇನಪ್ಪ ಶಶಿಧರ? ಒಪ್ಪಿಕೊಳ್ಳುತ್ತೇನೆ. ನನ್ನ ಮಗ ಕಳ್ಳನಾಗಿದ್ದನಂದಿ ಮರಾದಿಗೆ ಅಂಜಿ ಸತ್ತು ಹೋದ ನನ್ನ ತಂದೆ ಆಣೆ ಮಾಡಿ ಹೇಳುತ್ತೇನೆ, ಮುಂದೆಂದು ನಾನು ಕಳ್ಳತನ ಮಾಡಲಾರಂತ. ಗಂಡನೇ ಮನೆಯ ದೇವರ ಮನೆ ಅಂತ ತಿಳಿದುಕೊಂಡು ಶ್ರೀಮಂತಿಗೆ ಬೆಲೆ ಕೊಡದೆ ನನ್ನ ಮನೆಗೆ ಬಂದಿದ್ದಾಳೆ ಅಂದ ಮೇಲೆ ಈ ಸ್ವಾಧೀನ ಕೊರಳಿಗೆ ಮತ್ತೆ ಶೋಭಿಸಲಿ ಕಳ್ಳ ಕಟ್ಟಿದ ತಾಳಿ ಇವಳ ಕೊರಳಿಗೆ. ಕಟ್ರಪ್ಪ ತಾಳಿ ಮಾತಾಡ್ಕೊಂತ ಕುಂತ್ರ ಬಾಳ ಐತಿ. ಇನ್ನು ಏನೇ ಆಗ್ಲಿ ನಮ್ ಶಶಿರೇಖಮ್ಮ ಅವ್ರ ಬಾಳೆ ಚಲೋ ಐತ್ರಿ. ಸಾಹೇಬ್ರ ನಂದೊಂದ್ ದಿನಂತ್ರಿ, ಅವ ಚಿಕ್ಕಣ್ಣ ಅದನಲ್ರಿ, ನಿಜವಾದ ಚಿಕ್ಕಣ್ಣ ಅಲ್ರಿ. ಅವನ ಹೆಸರು ವಿಕ್ರಮ್. ಎಷ್ಟೋ ಮನೆತನ ಹಾಳು ಮಾಡ್ಯಾನ್ರಿ. ಮೇಲಾಗಿ ಒಬ್ಬ ಬ್ಲಾಕ್ ಮಾರ್ಕೆಟ್ ಮುಖಂಡರಿ. ಹಂಗೆ 2-3 ಸರಿ ಬಳ್ಳಾರಿ ಜೈಲಿಗೆ ಹೋಗಿ ಬಂದನ್ರಿ, ಕಲಬುರಗಿ ಜೈಲಿಗೆ ಹೋಗಿ ಬಂದಾನ. ಆದ್ರೂ ಆ ನನ್ನ ಮಗನಿಗೆ ಬುದ್ಧಿ ಬಂದಿಲ್ಲ. ಆದಷ್ಟು ಬೇಗ ಅವನು ನಿಮ್ಮ ತಾಂಬಾ ತಗೊಂಡು ಅವನಿಗೆ ಶಿಕ್ಷೆ ಕೊಡ್ಬೇಕಂತ ದೊಡ್ಡಂತ ಏನಂತೀರಿ ಇನ್ಸ್ಪೆಕ್ಟರ್ ಸಾಹೇಬ್ರ? ಒಳ್ಳೆಯ ಪ್ರಶ್ನೆ ಮಾರಾಯ. ಬಾಗಲಕೋಟೆಯಲ್ಲಿ ನನ್ನ ಕೋಟಿನ ಕೆಲಸ ಇತ್ತು. ಕೋಟಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಮನೆಯಲ್ಲಿ ಒಳ್ಳೆಯ ಸಂತೋಷದ ಕಾರ್ಯಕ್ರಮ ನಡೆದಿತ್ತು. ನಮ್ಮ ತಾಟ ಹೊರಗಾಯ್ತು, ಮಾವನ ಮನೆಯಲ್ಲಿ ಊಟ ಆಯ್ತು. ನಡ್ರಿ, ನಾವು 4 ಜನ ಸೇರಿದ ಈ ಸಂಭ್ರಮ ದಿನವೊಂದು ಆಚರಣೆ ಮಾಡೋದು ಅಡ್ಡಿ ಇಲ್ಲ. ಸ್ವಾಮಿ, ಹಾಗಿದ್ರೆ ದೇರಿ ಎಲ್ಲರೂ ಒಳಗೆ ಕರ್ಕೊಂಡು ಊಟ ಮಾಡೋರಂತೆ. ನಡ್ರಿ ಅಮ್ಮರ, ಎಲ್ಲರೂ ಇದೇ ಶುಭ ಸಂಬರ್ಧ ಊಟ ಮಾಡಿದ್ರಾಯ್ತು. ನಡಿ ನಡಿ, ಮತ್ತೆ ಯಾಕಂದ್ರೆ ಒಳಗೆ ಹೋಗ್ಬಿಡು.